ಪುಟಾಣಿಗಳ ಅಕ್ಷರಾಭ್ಯಾಸ ರಾಷ್ಟ್ರೋತ್ತನ ವಿದ್ಯಾಕೇಂದ್ರದ ವಿಶೇಷ ಕಾರ್ಯಕ್ರಮ. ಯಲಹಂಕ ತಾಲೂಕಿನ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಬರಿ ನಗರದಲ್ಲಿರುವ ರಾಷ್ಟ್ರೋತ್ತನ ವಿದ್ಯಾಕೇಂದ್ರದಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ವಿದ್ಯಾರ್ಥಿಗಳಿಗಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಭಕ್ತಿಭಾವ ಹಾಗೂ ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಅಭಯಾನಂದ ಸ್ವಾಮೀಜಿಗಳು ಪುಟಾಣಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ವಿದ್ಯಾಭ್ಯಾಸದ ಶುಭಾರಂಭಕ್ಕೆ ಚಾಲನೆ ನೀಡಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ಮಧುಸೂದಾನಂದ ಸ್ವಾಮೀಜಿಗಳು ಮಕ್ಕಳಿಗೆ ಆಶೀರ್ವಚನ ನೀಡಿ ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣದ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮದ ಬಳಿಕ ರಾಷ್ಟ್ರೋತ್ತನ ವಿದ್ಯಾಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಹೆಗಡೆಯವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಮಕ್ಕಳಿಗೆ ಕೇವಲ ಪಠ್ಯ ಶಿಕ್ಷಣವಷ್ಟೇ ಅಲ್ಲದೆ ಉತ್ತಮ ಸಂಸ್ಕಾರ, ಮೌಲ್ಯಗಳು ಹಾಗೂ ಶಿಸ್ತಿನ ಜೀವನವನ್ನು ಕಲಿಸಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ರೂಪಿಸುವುದು ನಮ್ಮ ವಿದ್ಯಾಕೇಂದ್ರದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಒಂದು ಒಳ್ಳೆಯ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡುವಂತಹ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಸುತ್ತಮುತ್ತಲಿನ ಜನರ ಬಹುದಿನಗಳ ಬೇಡಿಕೆಯನ್ನು ನಾವು ಇವತ್ತು ಪೂರೈಸಿದಂಗಾಗಿದೆ. ಕಳೆದ 1 ವರ್ಷದ ಹಿಂದೆ ಭೂಮಿ ಪೂಜನ ಮಾಡಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು, ಇವತ್ತು ಈ ವರ್ಷ ಶಾಲೆ ಶುರು ಮಾಡಬೇಕು ಅಂತ ಹೇಳಿದಾಗ ಈ ಸುತ್ತಮುತ್ತ ಜನ ಒಳ್ಳೆಯ ರೀತಿಯ ಸಹಕಾರ ಕೊಟ್ಟು ಇವಾಗ 700ಕ್ಕೂ ಹೆಚ್ಚು ನೋಂದಣಿಗಳನ್ನು ಮಾಡಿ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಮುಗಿಸಿದ್ದೇವೆ. ಭಾಳ ಸಂತೋಷ ಸಂಗತಿ ಅಂದರೆ ಸರ್ಕಾರದಿಂದನೂ ನಮ್ಮ ರೆಕಗ್ನಿಷನ್ ನಮಗೆ ಈಗ ಸಂಪೂರ್ಣವಾಗಿ ಸಿಕ್ಕಿದೆ. ನಾವು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಮಾಡೋದಕ್ಕೋಸ್ಕರ ಎಲ್ಲ ರೀತಿಯ ಶಿಕ್ಷಕ ವೃಂದದವರು ಪೂರಕವಾದಂಥ ಎಲ್ಲ ಶಾಲೆಗಳ ಕೊಠಡಿಗಳು, ಲ್ಯಾಬ್ಗಳು ಇತ್ಯಾದಿ ಎಲ್ಲ ಕೆಲಸ, ಲೈಬ್ರರಿ ಎಲ್ಲವನ್ನೂ ಹೊಂದಿಸಲಾಗಿದೆ. ದೂರದಿಂದ ಬರುವವರಿಗೆ ಬಸ್ಸಿನ ವ್ಯವಸ್ಥೆಗಳು ರೂಟ್ಗೆ ಅನುಗುಣವಾಗಿ ಅದು ವ್ಯವಸ್ಥೆ ಆಗಿದೆ. ಯಾವುದೇ ರೀತಿಯ ಕೊರತೆ ಇಲ್ಲದೆ ಪೋಷಕರ ಅಪೇಕ್ಷೆಯಂತೆ ಒಳ್ಳೆಯ ಮಾಡುವಂಥ ಕೆಲಸವನ್ನು ರಾಷ್ಟ್ರೋತ್ತನ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತೀವಿ ಅಂತ ನಾವು ಒಂದು ಹೊಸ ಸ್ಕೂಲ್ನ ಹುಡುಕ್ತಾ ಇದ್ವಿ. ಎಲ್ಲಿ ಎಜುಕೇಷನ್ನು ಪ್ಲಸ್ ನಮ್ಮ ಸಂಸ್ಕೃತಿಯನ್ನು ಹೇಳ್ಕೊಡೋವಂಥ ಸ್ಕೂಲ್ನ ರಾಷ್ಟ್ರೋತ್ತನೇ ಹುಡುಕ್ತಾ ಇದ್ವಿ. ನಮ್ಮನೆ ಹತ್ರ ಇರಲಿಲ್ಲ, ಬಹಳ ದೂರ ಇತ್ತು, ತಣಿಸಂದ್ರ ಅಂತ. ಆಮೇಲೆ ಒಂದು ಸಂಸ್ಕೃತ ಸ್ಕೂಲಿಂದ ಇಲ್ಲಿ ಸಿಕ್ತು, ಹೊಸ ಸ್ಕೂಲ್ ಓಪನ್ ಆಗಿದೆ ಅಂತ. ಬಹಳ ಸಂತೋಷ ಆಯಿತು. ಸೊ ಇಲ್ಲಿ ಬಂದ್ವಿ, ನಾವು ಸೇರಿಸ್ಬಿಟ್ವಿ, ಮೊದಲೇ ಸೇರಿಸಿದ್ವಿ. ಆಮೇಲೆ ಒಂದು ಸ್ವಲ್ಪ ಡೌಟ್ ಇತ್ತು, ಏನು ಕನ್ಸ್ಟ್ರಕ್ಷನ್ಸ್ ಎಲ್ಲ ಈಗ ನಡೀತಾ ಇದೆ ಎಲ್ಲಾನು. ಬಟ್ ಆಮೇಲೆ ಒಂದು 2-3 ತಿಂಗಳೊಳಗೆ ಬಹಳ ಇಟ್ ಹ್ಯಾಸ್ ಪ್ರೋಗ್ರೆಸ್ಡ್ ವೆರಿ ವೆಲ್ ಆ್ಯಂಡ್ ಟುಡೇ ವಾಸ್ ಅಮೇಝಿಂಗ್. ಹೊಸ ಶುರು ಆಯಿತು. ಎಲ್ಲ ಸ್ಟಾಫಿಂದ ಹಿಡಿದು ಎಲ್ಲನೂ ಆ ವೇಷಭೂಷಣ, ಆಮೇಲೆ ನಮ್ಮ ಕಲ್ಚರ್ ಬಗ್ಗೆ ಮಾತಾಡಿದ್ದು, ವಿದ್ಯಾರಂಭ ಬಹಳ ಸೊಗಸಾಗಿ ನಡೀತು. ಎಲ್ಲರೂ ಕೂಡ ಸ್ಟಾಫಿಂದ ಹಿಡಿದು ಮಹೇಶ್ ಜಿಯಿಂದ ಹಿಡಿದು ಎವ್ರಿ ಒನ್ ವಾಸ್ ಸೋ ಕೋಆಪರೇಟಿವ್ ಆ್ಯಂಡ್ ಸಪೋರ್ಟಿವ್. ನನ್ನ ಮಗನಿಗೆ ಇಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ. ಅದಕ್ಕಿಂತ ಮೇಲೆ ಗುರೂಜಿ ಹೇಳ್ದಂಗೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಆಮೇಲೆ ಮೌಲ್ಯಗಳು, ದ ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ರಾಷ್ಟ್ರಭಕ್ತಿ ಅವೆಲ್ಲಾನು ಇಲ್ಲಿ ಸಿಗತ್ತೆ ಅಂತ ನಾನು ಬಹಳ ನಂಬಿದ್ದೀನಿ. ಆ ಥರನೇ ಮಾಡ್ತಾರೆ ಅಂತ ಒಂದು ಭರವಸೆ ನನಗೆ. ಸೊ ಇಟ್ ವಾಸ್ ವೆರಿ ಗುಡ್. ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಹೋಪ್ ದೇ ವಿಲ್ ಕೀಪ್ ಅಪ್ ದ ಸೇಮ್ ಟೆಂಪೋ. ಥ್ಯಾಂಕ್ ಯು. ನಾನು ಸುಧಾ ಅಂತ, ನಮ್ಮ ಯಜಮಾನ್ರು ರಘುನಾಥ್ ಅಂತ. ನನ್ನ ಮಗ ಆದಿತ್ಯ ಇಲ್ಲಿ 7ನೇ ಕ್ಲಾಸ್ನೊಳಗೆ ಸೇರಿಸಿದ್ದೀನಿ. ಸೊ ಆಲ್ ದ ಬೆಸ್ಟ್ ಟು ರಾಷ್ಟ್ರೋತ್ತನ ಆ್ಯಂಡ್ ಹೋಪ್ ಎವ್ರಿಥಿಂಗ್ ಗೋಸ್ ಆನ್ ವೆಲ್ ಜಸ್ಟ್ ಲೈಕ್ ದಿಸ್. ಥ್ಯಾಂಕ್ ಯು. ನಾವು ಹೆಸರುಗಡ್ದವರು. ಈ ಭಾಗದಲ್ಲಿ ರಾಷ್ಟ್ರೋತ್ತನ ವಿದ್ಯಾಕೇಂದ್ರ ಒಂದು ಶುರುವಾಗಿರೋದು ಎಲ್ಲ ತಂದೆ ತಾಯಿಗಳಿಗೆ ಒಂದು ಶುಭ ಸಂದೇಶ ಮತ್ತು ಸಂತೋಷವಾಗಿದೆ. ಯಾಕಂತಂದರೆ ಒಂದು ರಾಷ್ಟ್ರೀಯ ಭಾವನೆ ಜೊತೆಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಾವು ಶಿಕ್ಷಣ ಜೊತೆಗೆ ಈಗ ನೋಡಿದ್ರೆ ಕಮರ್ಷಿಯಲ್ ಆಗ್ಬಿಟ್ಟಿದೆ ಶಿಕ್ಷಣ ಅನ್ನೋದು. ಆದರೆ ಈ ಶಿಕ್ಷಣ ಜೊತೆಗೆ ಸಂಸ್ಕಾರನ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಕುಟುಂಬ, ವೇಷ, ಭೂಷಣ, ಭಜನ, ಭೋಜನ ಇದು ಹೇಗಿರ್ಬೇಕು ಅಂತ ಹೇಳ್ಕೊಡುವಂತಹ ಏಕೈಕ ಸಂಸ್ಥೆ ಅಂತಂದರೆ ರಾಷ್ಟ್ರೋತ್ತನ ವಿದ್ಯಾಸಂಸ್ಥೆ. ಇಲ್ಲಿ ಸೇರಿಸಿರುವಂತಹ ನಮಗೂ ಸಹ ಖುಷಿ ಆಗ್ತಾ ಇದೆ. ಹೇಳಿದ್ರೆ ಧನ್ಯವಾದಗಳು ಮಾಡ್ತೇನೆ. ಸರ್ ಆನಂದ್ ಹೆಸರುಘಟ್ಟ. ಸರ್, ವಿಶೇಷತೆ ಅಂತ ಹೇಳಿದ್ರೆ ರಾಷ್ಟ್ರೋತ್ತನ ವಿದ್ಯಾಕೇಂದ್ರ ನಾವು ತುಂಬಾ ಸ್ಕೂಲ್ಗಳು ನೋಡಿದೀವಿ. ಬಟ್ ಇಲ್ಲಿ ಒಂದು ರಾಷ್ಟ್ರೋತ್ತನ ಅಂದ್ರೆ ಒಂದು ದೇಶನ ಆಕ್ಚುಲಿ ಒಂದು ಉನ್ನತ ಇದಕ್ಕೋಸ್ಕರ ಬರೀ ಆಕ್ಚುಲಿ ಎಷ್ಟೊಂದು ಭಾಷಣ ಕೊಟ್ಟರು, ನಾವು ಅದನ್ನೆಲ್ಲ ನೋಡಿದ್ದೀವಿ. ಏನು ಅಂತ ಹೇಳಿದ್ರೆ ಮಕ್ಕಳು ವಿದ್ಯಾಭ್ಯಾಸ ಪಡ್ಕೊಳ್ತಾರೆ, ಹೋಗಿ ಎಲ್ಲೋ ಅಬ್ರಾಡಲ್ಲಿ ಇನ್ನೊಂದು ಕಡೆ ಸೆಟ್ಲ್ ಆಗ್ತಾರೆ. ಅದೇ ಹೇಳಿದ್ರು, ತಂದೆ ತಾಯಿಗಳು ಇಳಿ ವಯಸ್ಸಲ್ಲಿ ಒಂದು ಹಾಯ್ ಬಾಯ್ ಒಂದು ಆ್ಯಕ್ಚುಲಿ ಏನೋ ಒಂದು ಇದನ್ನು ಕೊಟ್ಟು. ಬಟ್ ಇಲ್ಲಿ ಒಂದೇನು ಅಂತ ಹೇಳಿದ್ರೆ
ಒಂದು ಸಂಸ್ಕಾರ, ಒಂದು ದೊಡ್ಡವ್ರ ಜೊತೆ, ಹಿರಿಯವ್ರ ಜೊತೆ, ತಂದೆ ತಾಯಿ ಜೊತೆ ಯಾವ ಥರ ಇರಬೇಕು ಅಂತ ಹೇಳಿ ಆ್ಯಕ್ಚುಲಿ ಕಲಿಸ್ಕೊಡ್ತಾರೆ ಅಂತ ಹೇಳಿ ಒಂದು ಇದಿದೆ, ನಮಗೂ ನಂಬಿಕೆ ಇದೆ. ಅದೇ ಥರ ಆ್ಯಕ್ಚುಲಿ ಇದು RSS ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಒಂದು ಆ್ಯಕ್ಚುಲಿ ಸೊ ಯಾವ ಥರ ಇರಬೇಕು, ಶಿಸ್ತು ಇರಬಹುದು, ದೇಶನ ಯಾವ ಥರ ಆ್ಯಕ್ಚುಲಿ ಸೊ ಕಟ್ಟಬೇಕು ಅಂತ ಹೇಳೆಲ್ಲ ಇದೆ. ಸೊ ನಮಗೂ ತುಂಬ ಹೋಪ್ಸ್ ಇದೆ, ನೋಡೋಣ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ತರದ ವಿದ್ಯಾಕೇಂದ್ರದ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ, ಪೂಜ್ಯರಾದ ಅಭಯಾನಂದ ಸ್ವಾಮೀಜಿಗಳು, ಮಧುಸೂದಾನಂದ ಸ್ವಾಮೀಜಿಗಳು, ವಿದ್ಯಾರ್ಥಿಗಳು, ಪೋಷಕರು, ಆಡಳಿತ ವರ್ಗ ಹಾಗೂ ಶಿಕ್ಷಕರು ಭಾಗವಹಿಸಿದ್ದರು.